UGC ಅಂತಂದ್ರೆ ಯೂಸರ್ ಜನರೇಟೆಡ್ ಕಂಟೆಂಟ್. ನಾನು ಯಾವ ರೀತಿ ಸ್ಟಾರ್ಟ್ ಮಾಡಿದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಜಸ್ಟ್ ಡಾಟ್ ಅಂಡ್ ಕೀ ಕಡೆಯಿಂದ ಒಂದು PR ಪ್ಯಾಕೇಜ್ ರಿಸೀವ್ ಆಗಿದೆ. ಹಾಯ್ ಎಲ್ರಿಗೂ, ವೆಲ್ಕಮ್ ಟು ಮೈ ಚಾನಲ್. ಆ್ಯಕ್ಚುಲಿ ಇವತ್ತಿನ ವಿಡಿಯೋದಲ್ಲಿ ನೀವು ಆಲ್ರೆಡಿ ತಮ್ಮಲೇ ನೋಡಿರ್ತೀರಾ. ನಂಗೆ ಜಸ್ಟ್ ಡಾಟ್ ಅಂಡ್ ಕೀ ಕಡೆಯಿಂದ ಒಂದು PR ಪ್ಯಾಕೇಜ್ ರಿಸೀವ್ ಆಗಿದೆ. ಇದರಲ್ಲಿ ಏನು ಪ್ರಾಡಕ್ಟ್ಸ್ ಬಂದಿದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ ಅಂತಿದ್ದೀನಿ. ಆ್ಯಂಡ್ ಅದಕ್ಕಿಂತ ಮುಂಚೆ ನಾನು ನಿಮಗೆ ಕೆಲವೊಂದಿಷ್ಟು UGC ಬಗ್ಗೆ ಇನ್ಫಾರ್ಮೇಷನ್ ತಲುಪಿಸೋಣ ಅಂತ ಇದ್ದೀನಿ. ಹೋಪ್ ತುಂಬ ಜನಕ್ಕೆ ಹೆಲ್ಪ್ ಆಗ್ಬೋದು. ಆ್ಯಂಡ್ ನನಗೆ ತುಂಬ ಜನ ಕಾಂಟ್ಯಾಕ್ಟ್ಸ್ ಲಿಸ್ಟಲ್ಲಿರೋರು ಯಾವ ರೀತಿ ಸ್ಟಾರ್ಟ್ ಮಾಡಿದೆ, ಏನು ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಕೊಡು ಅಂತ ಕೇಳ್ತಾ ಇರ್ತಾರೆ. ನನ್ನ ಮೆಸೇಜ್ಗಳಲ್ಲೆಲ್ಲ ಡೀಟೇಲ್ಸ್ ಶೇರ್ ಮಾಡೋಕ್ಕಾಗಲ್ಲ. ಸೊ ಅಂಥವ್ರಿಗೆ ಈ ಯೂಟ್ಯೂಬ್ ವಿಡಿಯೋ ಮೇ ಬಿ ಸ್ವಲ್ಪ ಮಟ್ಟಿಗೆ ನಾಲೆಡ್ಜ್ ಕೊಡುತ್ತೆ ಅಂತ ಅಂದ್ಕೊಳ್ತೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. UGC ಅಂತಂದರೆ ಯೂಸರ್ ಜನರೇಟೆಡ್ ಕಂಟೆಂಟ್. ನಾನು ಯಾವ ರೀತಿ ಸ್ಟಾರ್ಟ್ ಮಾಡಿದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಆ್ಯಂಡ್ ವಿಡಿಯೋನ ಕೊನೆ ತನಕ ನೋಡಿ. ಖಂಡಿತವಾಗ್ಲೂ ನಿಮಗೆ ಕೆಲವೊಂದಿಷ್ಟು ಇನ್ಫಾರ್ಮೇಷನ್ಗಳು ಫ್ರೀಯಾಗಿ ಸಿಗುತ್ತೆ ಈ ವಿಡಿಯೋದಿಂದ. ಆ್ಯಂಡ್ ನನ್ನ ಜರ್ನಿ ಬಗ್ಗೆನೂ ತಿಳಿಸ್ಕೊಡ್ತೀನಿ ನಿಮಗೆ. ಸೊ ನಾನು ಫಸ್ಟು UGCನ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದು ವಿತೌಟ್ ಝೀರೋ ನಾಲೆಡ್ಜಿಂದ. ಆ್ಯಂಡ್ ನನಗೆ ಯಾವುದೇ ವರ್ಕ್ದಾಗಲಿ ಯಾವ ಒಂದು ನಾಲೆಡ್ಜ್ ಇಲ್ದಲೇ ಅದು ಒಂದು ವರ್ಕ್ ಮಾಡಬೇಕು, ಅದ್ರ ಬಗ್ಗೆ ಏನೋ ತಿಳ್ಕೊಬೇಕು, ನಾನು ಮಾಡಬೇಕು ಆ ಕೆಲಸ ಅಂತಂದಾಗ ನನಗೆ ಆಬ್ವಿಯಸ್ಲಿ ನನ್ನ ಮೈಂಡ್ಗೆ ಅನಿಸ್ಬಿಡುತ್ತೆ, ಮಾಡು 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 ವರ್ಕ್ ಮಾಡು ಅದ್ರ ಮೇಲೆ ಅಲ್ಲ ಆ ವಿಷಯದ ಮೇಲೆ ಅಂತ. ಸೊ ನಾನು ಸ್ಟಾರ್ಟಿಂಗಲ್ಲಿ ಡಿಸೆಂಬರ್ 2025 UGCನ ಸ್ಟಾರ್ಟ್ ಮಾಡಿದ್ದು. ಆವಾಗಿಂದ ಈಗ 8 ಮಂತ್ಸ್ ಆಯಿತು. ತುಂಬಾ PR ಪ್ಯಾಕೇಜಸ್ಗಳನ್ನ ನಾನು ರಿಸೀವ್ ಮಾಡ್ಕೊಂಡಿದ್ದೀನಿ. ಸೊ ಫಸ್ಟ್ ಒಂದು ಬಂದುಬಿಟ್ಟು ಬಾರ್ಟರ್ ಕೊಲ್ಯಾಬ್ ಅಂತ ಇರುತ್ತೆ. ಸೊ ಹಂಗಂದರೆ ನಿಮಗೆ ಪ್ರಾಡಕ್ಟ್ಸ್ನ ಕಳಿಸ್ಕೊಡ್ತಾರೆ ಬ್ರ್ಯಾಂಡ್ಸ್ ಕಡೆ ಅಥವಾ ಏಜೆನ್ಸಿ ಕಡೆಗಳಿಂದ. ನೀವು ವಿಡಿಯೋನ ಅವ್ರಿಗೆ ರೀಪ್ಲೇಸ್ ಥರ ಲೈಕ್ ಎಕ್ಸ್ಚೇಂಜ್ ಆಫರ್ ಥರ ಮಾಡ್ಕೊಳ್ಳೋದಂತ. ಮೀನ್ಸ್ ಪ್ರಾಡಕ್ಟ್ಸ್ ಸಿಗುತ್ತೆ ನಿಮಗೆ, ನೀವು ವಿಡಿಯೋ ಶೂಟ್ನ ಮಾಡಿಕೊಡೋದು. ಇದರಲ್ಲಿ ಅವ್ರಿಗೆ ಕೆಲವೊಂದಿಷ್ಟು ಗೈಡ್ಲೈನ್ಸ್ ಕೊಟ್ಟಿರ್ತಾರೆ. ಲೈಕ್ ಔಟ್ಫಿಟ್ ಈ ಥರ ಇರಬೇಕು, ಅಥವಾ ಲೈಕ್ ಈ ರೀತಿ ವಾಯ್ಸ್ ಓವರ್ ಕೊಡಬೇಕು, ಅಥವಾ ಟ್ರೆಂಡಿಂಗ್ ಮ್ಯೂಸಿಕ್ ಯೂಸ್ ಮಾಡಬೇಕು. ಲೈಕ್ ವಾಟ್ ಎವರ್ ಅವರ ಒಂದು ಗೈಡ್ಲೈನ್ಸ್ ಕ್ರೈಟೀರಿಯಾ ಏನಿರುತ್ತೆ ಆ ಒಂದು ಇನ್ಫಾರ್ಮೇಷನ್ನ ಯೂಸ್ ಮಾಡಿಕೊಂಡು ನೀವು ವಿಡಿಯೋ ಶೂಟ್ ಮಾಡ್ಕೊಡ್ಬೇಕಾಗುತ್ತೆ. ಆ್ಯಂಡ್ ಬಾರ್ಟರ್ ಕೊಲಾಬ್ರೇಷನ್ ಫಸ್ಟ್ ಆದರೆ, ಸೆಕೆಂಡ್ ಒಂದು ಬಂದು ಪೇಯ್ಡ್ ಕೊಲಾಬ್ರೇಷನ್ ಅಂತ ಇರುತ್ತೆ. ಸೊ ಪೇಯ್ಡ್ ಮೀನ್ಸ್ ಅವ್ರು ನಮಗೆ ಪ್ರಾಡಕ್ಟ್ನ ಕಳಿಸ್ತಾರೆ ಆ್ಯಂಡ್ ಇಷ್ಟು ಅಮೌಂಟ್ ಅಂತಲೂ ಸಹ ಲೈಕ್ ಫಿಕ್ಸ್ ಮಾಡಿಬಿಟ್ಟು ಕೊಡೋವಂಥದ್ದು ಪೇಯ್ಡ್ ಕೊಲಾಬ್ ಅಂತೀವಿ. ಸೊ ಈ ಕೊಲ್ಯಾಬ್ ಪೇಯ್ಡ್ ಆಗಬೇಕು ಅಂತಂದರೆ ಸ್ವಲ್ಪ ಜನ ಫಾಲೋವರ್ಸ್ ಇರಬೇಕಾಗತ್ತೆ. ಸೊ UGCಲಿ ಕೆಲವೊಂದಕ್ಕೆ ನೋ ಫಾಲೋವರ್ಸ್ ಕ್ರೈಟೀರಿಯಾ ಇರುತ್ತೆ. ಅಂದರೆ ವಿತೌಟ್ ಫಾಲೋವರ್ಸ್ ನೀವು PR ಪ್ಯಾಕೇಜ್ಗಳನ್ನ ತೊಗೊಬೋದು ಸೆಲೆಕ್ಟ್ ಆದರೆ ನಿಮ್ಮ ಪ್ರೊಫೈಲ್. ಆ್ಯಂಡ್ ಇನ್ನೊಂದು ರಿಯಂಬರ್ಸ್ಮೆಂಟ್ ಅಂತ ಇರುತ್ತೆ. ಲೈಕ್ ರಿಯಂಬರ್ಸ್ಮೆಂಟ್ ಮೀನ್ಸ್ ನೀವು ಅಮೌಂಟ್ ಕಟ್ಟಿ ಪ್ರಾಡಕ್ಟ್ನ ಬೈ ಮಾಡಬೇಕಾಗುತ್ತೆ. ಅಗೇನ್ ಅದಾದಮೇಲೆ ಅವರ ಗೈಡ್ಲೈನ್ಸ್ ಏನಿರುತ್ತೆ, ಅಥವಾ 30 to 35 ಡೇಸ್ ಟೈಮ್ ಲೈನ್ ಇರುತ್ತೆ. ಆ ಒಂದು ಟೈಮಲ್ಲಿ ಸಮ್ಟೈಮ್ಸ್ ನಿಮಗೆ ಪ್ರಾಡಕ್ಟ್ಸ್ನ ನೀವು ಫಸ್ಟೇ ಬೈ ಮಾಡಿ ವಿಡಿಯೋಸ್ ಮಾಡಬೇಕು. ಅದೇನಾದ್ರು ವಿಡಿಯೋ ಅಪ್ರೂವ್ ಆದರೆ ನಿಮಗೆ ರಿಯಂಬರ್ಸ್ಮೆಂಟ್ ಡೀಲ್ ಸಕ್ಸಸ್ಫುಲ್ಲಿ ರನ್ ಆಗುತ್ತೆ. ಆ್ಯಂಡ್ ಇನ್ನೊಂದು ಕೆಲವೊಂದು ಪ್ರೀಪೇಯ್ಡ್ ಕಂಪೈನ್ಸ್ ಮಾಡ್ತಾರೆ. ಅಂದರೆ ಫಸ್ಟ್ ನಿಮಗೆ ಅಮೌಂಟ್ನ ಹಾಕ್ತಾರೆ, ನೀವು ಪ್ರಾಡಕ್ಟ್ ಆರ್ಡರ್ ಎಲ್ಲ ಪ್ಲೇಸ್ ಮಾಡಿಕೊಂಡು ಅವ್ರಿಗೆ ಇನ್ಫಾರ್ಮ್ ಮಾಡಿದಾಗ ಫಾರ್ಮ್ಸ್ ಅಂತ ಇರುತ್ತೆ, ಅದನ್ನು ಫಿಲ್ ಮಾಡಿ ಕಳಿಸಿದಾಗ ಫಸ್ಟ್ ನಿಮ್ಗೆ ಅಮೌಂಟ್ ಕೊಡ್ತಾರೆ. ಅದಾದಮೇಲೆ ನೀವು ಪ್ರಾಡಕ್ಟ್ಸ್ನ ಅದರಲ್ಲಿ ಪರ್ಚೇಸ್ ಮಾಡಿಕೊಂಡು ವಿಡಿಯೋ ಮಾಡೋಂಥದ್ದು ಇರುತ್ತೆ. ಸೊ ಕೆಲವೊಂದಿಷ್ಟು ಇದರಲ್ಲೂ ರಿಯಂಬರ್ಸ್ಮೆಂಟ್ಸ್ ಎಲ್ಲ ಫೇಕ್ ಇದೆ. ಆ್ಯಂಡ್ ಎಷ್ಟೋ ಜನ ಪೇಯ್ಡ್ ಕೊಲ್ಯಾಬ್ಸು ಲೈಕ್ ಫಿಕ್ಸ್ ಆಗಿರ್ತಾರಲ್ಲ, ಕೆಲವೊಂದು ಬ್ರ್ಯಾಂಡ್ಸ್ಗಳು ಲೈಕ್ ಏಜೆನ್ಸಿಗಳು ಕೆಲವೊಬ್ಬರು ಪೇ ಮಾಡಲ್ಲ. ಅದು ತುಂಬ ಜನಕ್ಕೆ ಆಗಿದೆ. ಬಟ್ ಮೋರ್ ಓವರ್ ಲೈಕ್ ಕೆಲವೊಂದಿಷ್ಟು ಬ್ರ್ಯಾಂಡ್ಸ್ಗಳು ಪರ್ಫೆಕ್ಟ್ಲಿ ಅದೇನು ಟೈಮ್ ಲೈನ್ ತೊಗೊಂಡುತ್ತೆ ಅಷ್ಟರಲ್ಲಿ ಮಾಡುತ್ತೆ. ಸೊ ನಾನು ಇಷ್ಟು ದಿನದಲ್ಲಿ ಪೇಯ್ಡ್ ಕಮ್ಮಿ 1, 2, 3 ಲೈಕ್ ವೀಡಿಯೋಸ್ಗಳು 30 ಸೆಕೆಂಡ್ ರೀಲ್ ವೀಡಿಯೋಸ್ಗಷ್ಟೇ ಮಾಡಿರೋದು. ನಾನು ಪೇಯ್ಡಲ್ಲಿ ಅಂತ ಜಾಸ್ತಿ ಇನ್ನೂ ತೊಗೊಂಡಿಲ್ಲ. ಫ್ಯೂಚರಲ್ಲಿ ನೋಡೋಣ, ಸಿಕ್ಕಿದ್ರೆ ಹೇಳೋಕ್ಕಾಗಲ್ಲ. ಬಟ್ ಈ ಒಂದು UGC ಅಕೌಂಟ್ ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ ನಿಮಗೆ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಬೇಕಾಗುತ್ತೆ, ಒಂದು ಜಿಮೇಲ್ ಲೈಕ್ ಫೋನ್ ನಂಬರ್. ನೀವು ಯಾವ ರಿಲೇಟೆಡ್ ವೀಡಿಯೋಸ್ ಮಾಡ್ತೀರಾ ಅದ್ರದ್ದನ್ನ ಹೆಚ್ಚಿಗೆ ಕೊಟ್ಕೊಬೇಕಾಗುತ್ತೆ. ಅಂದರೆ ಬಯೋಲಿ ನೀವು ಸ್ಕಿನ್ ಕೇರ್, ಮೇಕಪ್ ಅಥವಾ ಹೇರ್ ಕೇರ್ ವಾಟ್ ಎವರ್ ನಿಮಗೆ ಇಂಟ್ರೆಸ್ಟ್ ಇರೋದು ನೀವು ಹಾಕ್ಕೊಳ್ಬೇಕಾಗುತ್ತೆ. ಸೊ ಅದಾದಮೇಲೆ ನೀವು ಕೆಲವೊಂದಿಷ್ಟು ಏಜೆನ್ಸಿಗಳೆಲ್ಲ ಇರುತ್ತೆ, ನೀವು ಸರ್ಚ್ ಮಾಡ್ಬೋದು. ವಾಟ್ಸಪ್ ಚಾನಲ್ಸ್ಗಳು ಅವ್ರ ಬಯೋಲಿ ಅನ್ಬೋರ್ಡಿಂಗ್ ಫಾರ್ಮ್ಸ್ ಎಲ್ಲ ಇರುತ್ತೆ. ಅದರಲ್ಲಿ ನೀವು ಎಲ್ಲ ಡೀಟೇಲ್ಸ್ನ ಫೋನ್ ನಂಬರ್, ಅಡ್ರೆಸ್ ಮತ್ತು ಫಾಲೋವರ್ಸ್ ಎಷ್ಟಿದ್ದಾರೆ, ನಿಮ್ಮ ಪ್ರೊಫೈಲ್ ಲಿಂಕ್ ಎಲ್ಲನೂ ಹಾಕ್ಕೊಂಡು ಫಿಲ್ ಮಾಡ್ಕೊಂಡು ಹೋದರೆ ಅವರಲ್ಲಿ ರಿವ್ಯೂ ಮಾಡ್ತಾರೆ. ಬಟ್ ತುಂಬ ಜನ ಇವಾಗ UGC ಮಾಡ್ತಾ ಇರೋದ್ರಿಂದ ಸ್ವಲ್ಪ ಡಿಲೇ ಆಗುತ್ತೆ ಕೆಲವೊಬ್ರಿಗೆ. ಆ್ಯಂಡ್ ತುಂಬ ಜನ ಕಂಪ್ಲೇಂಟ್ ಮಾಡ್ತಿರ್ತಾರೆ. ಅಂದರೆ ಲೈಕ್
ತುಂಬ ಫಾರ್ಮ್ಸ್ ಫಿಲ್ ಮಾಡಿದ್ದೀವಿ, ಬಟ್ ಪಿ ಆರ್ಸ್ ಬರ್ತಿಲ್ಲ. ಸೊ ಅದಕ್ಕೂ ಮೇನ್ ರೀಸನ್ ಏನಂದರೆ ನಿಮ್ಮ ವರ್ಕು ಚೆನ್ನಾಗಿರಬೇಕು. ಸೊ ಇದರಲ್ಲಿ ಫೇಸ್ ವಿತ್ ಮಾಡ್ಬೋದು ಆ್ಯಂಡ್ ಫೇಸ್‌ಲೆಸ್ ಮಾಡ್ಬೋದು. ಸೊ ನಾನು ಮುಂಚೆ ಫೇಸ್‌ಲೆಸ್ ಮಾಡ್ತಾಯಿದ್ದೆ, ಬಟ್ ಇತ್ತೀಚೆಗೆ ನನಗೆ ಫೇಸ್ ವಿತ್ ವಿಡಿಯೋಸ್ ಮಾಡೋದು ತುಂಬ ಕಂಫರ್ಟಬಲ್ ಆ್ಯಂಡ್ ಟೈಮ್ ಸೇವರ್ ಅನಿಸುತ್ತೆ. ಸೊ ದಟ್ಸ್ ವೈ ನಾನು ಫೇಸ್ ವಿಡಿಯೋ ಮಾಡ್ತಾಯಿದ್ದೀನಿ. ಅಲ್ಲೆಲ್ಲ ಆಪ್ಷನ್ಸ್ ಇರುತ್ತೆ. ಸೊ ನಿಮಗೆ ಈ ರೀತಿ ಒಂದು ಎಲ್ಲ ಪ್ರಾಡಕ್ಟ್ಸ್ಗಳು ಲೈಕ್ ಪಿ ಆರ್ ಕಂಪನೀಸ್ಗಳನ್ನ ಕೆಲವೊಂದಿಷ್ಟು ಏಜೆನ್ಸಿಗಳು ಬುಕ್ ಮಾಡ್ಕೊಂಡಿರ್ತಾರೆ. ಅವ್ರ ಕಡೆಯಿಂದ ಫಾರ್ಮ್ಸ್ ಬರುತ್ತೆ. ಇನ್ನು ಕೆಲವೊಂದು ಬ್ರ್ಯಾಂಡ್ಸ್ಗಳು ಅಪ್ರೋಚ್ ಮಾಡುತ್ತೆ ನಿಮ್ಮ ವರ್ಕ್ ಚೆನ್ನಾಗಿದ್ರೆ. ಸೊ ಇದಿಷ್ಟು ಎಲ್ಲ ಇದೆ. ಸೊ ಇದು ಸ್ವಲ್ಪ ಬೇಸಿಕ್ ನಾಲೆಡ್ಜ್ ನಾನು ಇವತ್ತು ನಿಮ್ಗೆ ಹೇಳ್ತಾ ಇದ್ದೀನಿ. ಇಫ್ ಇನ್ ಕೇಸ್ ನಿಮ್ಗೆ ಏನಾದ್ರು ಡೀಟೇಲಾಗಿ ಬೇಕು ಅಂದರೆ ನನಗೆ ಕಾಮೆಂಟಲ್ಲಿ ತಿಳಿಸಿ. ನಾನು ನೆಕ್ಸ್ಟ್ ವೀಡಿಯೋಗಳಲ್ಲಿ ಹೆಚ್ಚು ಇನ್ಫಾರ್ಮೇಷನ್ ಕೊಡ್ತೀನಿ. ನನಗೆ ಅನುಭವ ಆಗಿರೋದು ಈ 8 ಮಂತ್ಸಲ್ಲಿ ಆ್ಯಂಡ್ ನನಗೆ ಇವಾಗ ಹಿಂಗೆಲ್ಲ ಲೈಕ್ ಅನುಭವ ಆಗ್ತಾ ಇದೆ ಅಂತೆಲ್ಲನೂ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇವಾಗ ನನ್ನ ಒಂದು ಪಿ ಆರ್ ಪ್ಯಾಕೇಜ್ನ ಓಪನ್ ಮಾಡೋಣ, ಯಾವ ಪ್ರಾಡಕ್ಟ್ಸ್ ಕಳಿಸಿದ್ದಾರೆ ಅಂತ. ಸೊ ಒಂದೇ ವಿಡಿಯೋದಲ್ಲಿ ಜಾಸ್ತಿ ಇನ್ಫಾರ್ಮೇಷನ್ ಕೊಟ್ಟರೆ ನಿಮಗೂ ತಲೆಗೆ ಹೋಗಲ್ಲ. ಸೊ ಆ್ಯಂಡ್ ವಿಡಿಯೋನು ಲೆಂತಿ ಆಗುತ್ತಲ್ಲ, ದಟ್ಸ್ ವೈ. ಆ್ಯಂಡ್ ನನಗೆ ಡಾಟ್ ಆ್ಯಂಡ್ ಕಡೆಯಿಂದ ಒಂದು 4-5 ಟೈಮ್ಸ್ ಏನೋ ನಾನು ಆಲ್ರೆಡಿ ಪಿ ಆರ್ ತೊಗೊಂಡಿದ್ದೀನಿ. ಬಟ್ ನಿಜ ಇದು ನನಗೆ ಒಂಥರ ಅನ್ಫರ್ಗಟಬಲ್ ಮೂಮೆಂಟ್. ಫಸ್ಟ್ ಮಂತ್ ನಾನು ಬುಕ್ ಆಗಿದ್ದಾಗ ಸಮ್ಟೈಮ್ಸ್ ನನಗೆ ಏಜೆನ್ಸಿ ಕಡೆಯಿಂದ ಎಲ್ಲ ಬರೋದು, ಅದು ಬಿಟ್ಟರೆ ನನಗೆ ಬ್ರ್ಯಾಂಡ್ ಕಡೆಯಿಂದ ಅಂತ ಬಂದಿತ್ತು. ಲೈಕ್ ಒಂದು ಡಾಟ್ ಆ್ಯಂಡ್ ಕೀ ಇದ್ರದ್ದೊಂದು ಇವಾಗ ನನಗೆ ಬ್ಯಾಕ್ ಟು ಬ್ಯಾಕ್ ಲೈಕ್ ಮಂತ್ಲಿ ಒನ್ಸ್ ಬರ್ತಾ ಇದೆ. ಬಟ್ ಏನು ಅಂದರೆ ನೀವು ಪಿ ಆರ್ಸ್ ತೊಗೊಳ್ಳೋದು ಇಂಪಾರ್ಟೆಂಟ್ ಅಲ್ಲ, ಅವರ ಗೈಡ್ಲೈನ್ಸ್ ಏನಿರುತ್ತೆ ಅದ್ರ ಮೂಲಕ ವೀಡಿಯೋಸ್ ಮಾಡಿಕೊಂಡು ಅಪ್ರೂವ್ ತೊಗೊಳೋದಿದೆಯಲ್ಲ, ಅದೇ ವಿಡಿಯೋ ಅಪ್ರೂವ್ ಆಗಲಿಲ್ಲ, ನೀವು ಕಂಟೆಂಟ್ ಆ ಥರ ಕೊಡಲಿಲ್ಲ, ಟೈಮ್ ಲೈನ್ 2 ಡೇಸ್ 3 ಡೇಸಲ್ಲಿ ಇರುತ್ತೆ. ಸೊ ಅದನ್ನೆಲ್ಲ ನೀವು ಮೇಂಟೈನ್ ಮಾಡಲ್ಲ ಗೈಡ್ಲೈನ್ಸ್ ಅಂತೆಲ್ಲ ಅಂದರೆ ನೀವು ಅಮೌಂಟ್ನು ಪೇ ಮಾಡೋಂಗಿರುತ್ತೆ. ಲೈಕ್ ಪ್ರಾಡಕ್ಟ್ದು ಕಾಸ್ಟ್ ಏನಿರುತ್ತೆ ಅದು. ಸೊ ಅದೆಲ್ಲ ನೋಡಿಕೊಂಡು ನಿಮ್ಗೆ ಆಗುತ್ತೆ ಅಂದರೆ ಯು ಜಿ ಸಿ ಫೀಲ್ಡಿಗೆ ಬನ್ನಿ. ಬಟ್ ಮೋಸ್ಟ್ ಆಫ್ ಆಲ್ ತುಂಬ ಜನ ಹುಡುಗಿರ್ಗೆ ಏನಾದರೂ ಮಾಡಬೇಕು ನಾವು ಅರ್ನಿಂಗ್ಸ್ ಅಥವಾ ಏನಾದರೂ ಫ್ರೀಯಾಗಿ ಸಿಗುತ್ತೆ ಅಂದರೆ ಏನು ಕಷ್ಟ ಇಲ್ಲ ಅಲ್ಲ. ಸೊ ಸ್ವಲ್ಪ ಲಿಟಲ್ ಬಿಟ್ ನೀವು ಒನ್ ಡೇಗೆ 1 ಅವರ್ ಅಂತ ಇದಕ್ಕೆ ಅಂತ ತೆಗೆದಿಟ್ರೆ ಶೂಟ್ಸ್ಗೆಲ್ಲ ಮಾಡ್ಕೊಳ್ಬೋದು. ಸೊ ಕೆಲವೊಬ್ಬರು ಆಸ್ಥೆಟಿಕ್ಗೆಲ್ಲ ಯೂಸ್ ಮಾಡ್ತಾರೆ. ಬಟ್ ನಮ್ಮ ಕರ್ನಾಟಕದಲ್ಲಿ ಲೈಕ್ ಕನ್ನಡದಲ್ಲಿ ಸಪೋರ್ಟರ್ಸ್ ಕಮ್ಮಿ ಇದ್ದಾರೆ. ಬೇರೆ ಕಡೆಗೆ ಹೋಲಿಸ್ಕೊಂಡ್ರೆ ಲೈಕ್ ತಮಿಳಿಯನ್ಸು ಅಥವಾ ತೆಲುಗು ಎಲ್ಲ ಮಾತಾಡ್ತಾರೆ. ಆಮೇಲೆ ಮುಂಬೈ ಲೈಕ್ ಆ ಥರ ಇರೋರು ಕ್ರಿಯೇಟರ್ಸ್ಗಳಿಗೆ ಸಪೋರ್ಟ್ ಮಾಡ್ಕೊಳ್ತಾರೆ. ನಮ್ಮ ಕರ್ನಾಟಕದಲ್ಲಿ ಸ್ವಲ್ಪ ಕಮ್ಮಿ. ಬಟ್ ಏನೂ ಮಾಡೋಕ್ಕಾಗಲ್ಲ. ಆ್ಯಂಡ್ ನಿಮಗೆ ಏನಾದರೂ ಐಡಿಯಾ ಬೇಕು ಅನ್ನಂಗಿದ್ರೆ ನಂದು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಲೈಕ್ ಯು ಜಿ ಸಿ ಸಾರಿ ಯು ಜಿ ಸಿ ಅಕೌಂಟ್ದು ಶುಭ ಗ್ಲಾಸ್ ಅಂತ ನೀವು ಸರ್ಚ್ ಮಾಡಿದ್ರೆ ನನ್ನ ವೀಡಿಯೋಸ್ಗಳು ಬರುತ್ತೆ. ಅದರಲ್ಲಿ ನಿಮ್ಗೆ ಗೊತ್ತಾಗುತ್ತೆ ನಾನು ಯಾವ ರೀತಿ ವೀಡಿಯೋಸ್ ಮಾಡಿದ್ದೀನಿ ಏನು ಅಂತ. ಅದನ್ನು ನೀವು ಬೇಕಾದ್ರೆ ತೊಗೊಂಡು ಲೈಕ್ ಏನಕ್ಕಾದರೂ ಯೂಸ್ ಮಾಡ್ಕೊಳ್ಬೋದು. ಅದರಲ್ಲಿ ಕೆಲವೊಂದಿಷ್ಟು ಕಮೆಂಟ್ಗಳಿಗೆ ಲಿಂಕ್ ಶೇರ್ ಮಾಡ್ಬೋದು ಪ್ರಾಡಕ್ಟ್ಸು. ತುಂಬ ಇದೆ, ಬಟ್ ನನ್ನ ಆ ಥರದ್ದು ಯಾವುದು ನನಗೆ ವರ್ಕ್ ಆಗಿಲ್ಲ. ಸದ್ಯಕ್ಕೆ ನಾನು ಪಿ ಆರ್ಸ್ ತೊಗೊಳ್ತಾ ಇದ್ದೀನಿ. ಅಲ್ಲೊಂದು ಇಲ್ಲೊಂದು ಬರ್ತಾ ಇದೆ. ಓಕೆ ನನಗೆ ವಿತೌಟ್ ಝೀರೋ ನಾಲೆಡ್ಜಲ್ಲಿ ಬಂದು ಪಿ ಆರ್ಸ್ ತೊಗೊಳ್ತಿರೋದಕ್ಕೆ ಖುಷಿ ಇದೆ. ಬಟ್ ನನಗೆ ಕೆಲವೊಂದಿಷ್ಟು ಮೇಕಪ್‌ದುಕ್ಕೇನಾದ್ರು ಇದ್ದಾಗ ಸಿಂಪಲ್ಲಾಗಿ ಅವೂ ಹೆಲ್ಪ್ ಆಗುತ್ತೆ. ಅದು ಬಿಟ್ಟರೆ ಸ್ಕಿನ್ ಕೇರು ಆ ಥರದ್ದೇ ಪ್ರಾಡಕ್ಟ್ಸ್ ಜಾಸ್ತಿ ಬರೋದು. ಇಟ್ಸ್ ಓಕೆ. ಒಳ್ಳೊಳ್ಳೆ ಬ್ರ್ಯಾಂಡ್ ಕಡೆದು ಬಂದಾಗ ಖುಷಿ ಆಗೇ ಆಗುತ್ತೆ. ಆ್ಯಂಡ್ ನಾನು ನಿಮಗೆ ಇನ್ನೂ ಹೆಚ್ಚು ಇನ್ಫಾರ್ಮೇಷನ್ ಕೊಡ್ತೀನಿ. ಕಮೆಂಟಲ್ಲಿ ಬೇಕಾದರೆ ನೀವೇನಾದರೂ ಡೌಟ್ ಇದ್ದರೆ ಕೇಳ್ಬೋದು. ಸದ್ಯಕ್ಕೆ ಇವತ್ತು ಇಷ್ಟು ಮಾಹಿತಿ ಕೊಟ್ಟಿದ್ದೀನಿ. ಇವಾಗ ನನಗೆ ಯಾವುದು ಪ್ರಾಡಕ್ಟ್ಸ್ ಬಂದಿದೆ ಅಂತ ತೋರಿಸ್ತೀನಿ. ಸೊ ಡಾಟ್ ಆ್ಯಂಡ್ ಕೀ ಕಡೆಯಿಂದ ಇದೊಂದು ಬಂದಿದೆ. ಇದು ಡಾಟ್ ಆ್ಯಂಡ್ ಕೀ ವಾಟರ್ ಮೆಲನ್ ಕೂಲಿಂಗ್ ಜೆಲ್ ಫೇಸ್ ವಾಶ್ ವಿತ್ ವಿಟಮಿನ್ ಸಿ ಆ್ಯಂಡ್ ಕುಕ್ಕುಂಬರ್. ಇದು ಆಯಿಲಿ ಟು ಕಾಂಬಿನೇಷನ್ ಸ್ಕಿನ್ ಅವ್ರಿಗೆ ತುಂಬ ಚೆನ್ನಾಗಿದೆ ಅಂತ ಕೊಟ್ಟಿದ್ದಾರೆ. ಕಂಟ್ರೋಲ್ಸ್ ಎಕ್ಸೆಸ್ ಆಯಿಲ್ ವಿಸಿಬ್ಲಿ ಲ್ಯುಮಿನಿಯಸ್ ಸ್ಕಿನ್ ಎಸ್ ಎಲ್ ಎಸ್ ಆ್ಯಂಡ್ ಎಸ್ ಎಲ್ ಇ ಎಸ್ ಫ್ರೀ 100 ml. ಸೊ ಇದು ನಾನು ಬೈ ಮಾಡ್ತೀನಿ ಅಂದರೆ 249 ರುಪೀಸ್. ಸೊ ನಂದು ಆಯಿಲಿ ಸ್ಕಿನ್ ಅಲ್ಲ, ಸೊ ಆಗುತ್ತೆ ನನಗೂ. ಸೊ ಬಟ್ ತುಂಬಾ ಬಂದಿರೋದು ಫೇಸ್ ವಾಶ್ ಮತ್ತು ಸನ್ಸ್ಕ್ರೀನ್. ಸೊ ಇದೊಂದು ಪ್ರಾಡಕ್ಟ್ ರಿಸೀವ್ ಆಗಿದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಬಂದುಬಿಟ್ಟು ಇನ್ನೊಂದು ಪ್ರಾಡಕ್ಟ್. ಸೊ ಯಾವುದು ಅಂದರೆ ಇದೂ ಅಷ್ಟೇ ಸೇಮ್ ಡಾಟ್ ಆ್ಯಂಡ್ ಕಿ ವಾಟರ್ ಮೆಲನ್ ಕೂಲಿಂಗ್ ಸನ್ಸ್ಕ್ರೀನ್ ಆಕ್ವಾಜೆಲ್ ವಿತ್ ಅಲೋರಾನಿಕ್ SPF 50 PA++ ಬ್ರಾಡ್ ಸ್ಪೆಕ್ಟ್ರಮ್ ಡರ್ಮಾಟಾಲಜಿಕಲಿ ಟೆಸ್ಟ್ 100% ಸೇಫ್ ಅಂತ. ಸೊ ಇದೂ ಅಷ್ಟೇ ಫಾರ್ ಆಯಿಲಿ ಆ್ಯಂಡ್ ಕಾಂಬಿನೇಷನ್ ಸ್ಕಿನ್ ನಾನ್ ಆಯಿಲಿ ಫಿನಿಶ್ ಅಂದರೆ ಲೈಕ್ ಆಯಿಲ್ ಆಗಲ್ಲ. ಸೊ ಈ ಒಂದು ಸನ್ಸ್ಕ್ರೀನ್ ಜೆಲ್ ಕೊಟ್ಟಿದ್ದಾರೆ ಆಕ್ವಾಜೆಲ್. ಸೊ ಒಳಗಡೆ ತೋರಿಸ್ತೀನಿ. ಇದು ಆ್ಯಸ್ ಯೂಶುವಲ್ ಟ್ಯೂಬ್ದು. ಆ್ಯಂಡ್ ದಿಸ್ ಒನ್ ನೋಡೋಣ ಹಿಂಗಿದೆ ಸನ್ಸ್ಕ್ರೀನ್. ನಂಗೆ ಮೋಸ್ಟ್ ಆಫ್ ಆಲ್ ಬಂದಿರೋದೆಲ್ಲ ಫೇಸ್ ವಾಶ್ ಸನ್ಸ್ಕ್ರೀನ್ ಲೈಕ್ ಮಾಯ್ಶ್ಚರೈಸರ್ಸ್ಗಳೇ. ಅಂದರೆ ಮಂತ್ಲಿ ಪಿ ಆರ್ಸ್ಗಳದ್ದು ಇರುತ್ತೆ ಕಂಪೈನ್ದು. ಸೊ ಅದರಲ್ಲಿ ನಮ್ಮ ಪ್ರೊಫೈಲ್ ಅದಕ್ಕೆ ಸೆಟ್ ಆಗುತ್ತೆ.
ಅದನ್ನು ನಮಗೆ ಕಳಿಸ್ಕೊಡ್ತಾರೆ. ಲೈಕ್ ಈ ಥರ ಇದೆ. ನನಗೆ ಆ್ಯಕ್ಚುಲಿ ಇದು ಒಂದ್ಸಲ ಬಂದಿದೆ, ಬಟ್ ಫೇಸ್ ವಾಶ್ ಬಂದಿರಲಿಲ್ಲ. ಇದು ಬಂದಿದೆ, ಸನ್ಸ್ಕ್ರೀನ್ ಬಂದಿದೆ, ಫೇಸ್ ವಾಶ್ ಬಂದಿರಲಿಲ್ಲ. ಹೋಪ್ ನನಗೆ ಇವೆರಡರಲ್ಲಿ ಯಾವುದ್ರದ್ದು ವಿಡಿಯೋ ಮೇಕಿಂಗ್ ಗೊತ್ತಿಲ್ಲ ಕೊಡ್ತಾರೆ ಅಂತ. ಇದು ಕೊಡಬಹುದು ಅಥವಾ ಇದನ್ನು ಕೊಡ್ಬೋದು. ಇವಾಗೆಲ್ಲ ಟ್ರೆಂಡಿಂಗು ಡಾಟನ್ಗೆ ತುಂಬ ಸನ್ಸ್ಕ್ರೀನ್ಸ್ಗಳೇ ಜಾಸ್ತಿ, ಬಟ್ ತುಂಬ ಚೆನ್ನಾಗಿದೆ. ಟ್ರಸ್ಟ್ ಮೀ, ನಾನು ನೋಡಿರೋ ಮಟ್ಟಿಗೆ ನನಗೆ ಅನುಭವ ಇರಲಿಲ್ಲ. ನಾನು ಓನಾಗಿ ಯಾವತ್ತೂ ಡಾಟನ್ಗೆ ಪರ್ಚೇಸ್ ಮಾಡಿರಲಿಲ್ಲ. ಸಮ್ಹೌ ನಾನು ನೋಡಿದೆ ತುಂಬ ಜನ ಯೂಸ್ ಮಾಡೋದನ್ನು, ಬಟ್ ನಾನು ಪರ್ಸ್ನಲಿ ಯೂಸ್ ಮಾಡಿರಲಿಲ್ಲ. ಬಟ್ ನನಗೆ ಈ ಬ್ರ್ಯಾಂಡ್ ಕಡೆಯಿಂದ ಪಿಯರ್ಸ್ ಸಿಕ್ಕಿರೋದು ಈಗ ಬ್ಯಾಕ್ ಟು ಜೂನ್, ಅರೌಂಡ್ ಮೇ ಟು ಜೂನು, ಲೈಕ್ ಅವಾಗಿಂದ ನಂಗೆ ಮಂತ್ಲಿ ಒನ್ಸ್ ಆದರೂ ಒಂದು ಪಿಯರ್ ಆದರೂ ಡಾಟನ್ ಕೀ ಕಡೆ ಇದೆ. ಆ್ಯಂಡ್ ನಾನು ತುಂಬ ಎಫರ್ಟ್ಸು ಹಾಕಿದ್ದೀನಿ, ಬಿಕಾಸ್ ಯಾವುದು ಈಸಿಯಾಗಿ ನಮ್ಗೆ ಸಿಗಲ್ಲ, ನಾವು ಹಾರ್ಡ್ ವರ್ಕ್ ಮಾಡಲೇಬೇಕು, ಅದಂತೂ ನಾನು ಬಿಲೀವ್ ಮಾಡ್ತೀನಿ. ಸೊ ಇವತ್ತು ನನಗೆ ಈ 2 ಪಿ ಆರ್ಗಳು ರಿಸೀವ್ ಆಗಿದೆ. ಸೊ ಐ ಆಮ್ ಸೋ ಹ್ಯಾಪಿ, ಬಿಕಾಸ್ ಈ ಥರದ್ದೇನೋ ನಮ್ಮ ವರ್ಕ್ನ ರೆಕಗ್ನೈಸ್ ಮಾಡಿ ಏನಾದರೂ ಬರ್ತಾ ಇದ್ದರೆ ಖುಷಿ ಅನಿಸುತ್ತೆ. ಆ್ಯಂಡ್ ಮೋಟಿವೇಶನ್ ಸಿಗುತ್ತೆ ನಮಗೂ ಮಾಡಬೇಕು ಅಂತ. ಸೊ ನನಗೆ ಈ ಮಂತಲ್ಲಿ ಅರೌಂಡ್ ನನಗಿನ್ನ ಲೈಕ್ ಅಪ್ಡೇಟ್ ಆಗಿರೋ ಅಂಥದ್ದು ಡರ್ಮಾಕೋದೊಂದು ಇದೆ, ಲೈಕ್ ಆಮೇಲೆ ಮಾಮಾಅರ್ಥದ್ದು ಲೈಕ್ ಇನ್ನೊಂದು 3 to 4 ಏನೋ ಪಿ ಆರ್ಸ್ ಬರಬೇಕು. ಅದು ನನಗಿನ್ನೂ ಬಂದಿಲ್ಲ ಅಪ್ಡೇಟು, ಬಟ್ ವಾಟ್ಸಪ್ಪಲ್ಲಿ ಅವರೆಲ್ಲ ನಿಮ್ಗೆ ಮ್ಯಾನೇಜರ್ಸ್ ಕಾಂಟ್ಯಾಕ್ಟ್ ಮಾಡ್ತಾರಲ್ಲ, ಅದರಲ್ಲಿ ನನಗೆ ಅಪ್ಡೇಟ್ ಆಗಿದೆ ಸದ್ಯಕ್ಕೆ. ಇದ್ರದ್ದು ಕಂಪೈನ್ದು ನನಗೆ ಮೇಲ್ ಇನ್ನೂ ಬಂದಿಲ್ಲ. ಸೊ ಮೇಲ್ಸ್ ಬಂದಾಗ ನಾನು ಅದ್ರ ಪ್ರಕಾರ ನೋಡಿಕೊಂಡು ವಿಡಿಯೋ ಮಾಡಬೇಕಾಗುತ್ತೆ. ಆ್ಯಂಡ್ ನಿಮ್ಗೆ ತೋರಿಸ್ತೀನಿ ನಾನು. ಸೊ ನಾವು ಪೇ ಮಾಡೋ ಥರದ್ರದ್ದು ಇಲ್ಲಿ ಲೈಕ್ ಇದ್ರಲ್ಲಿ ಗೊತ್ತಾಗಲ್ಲ ಬೆಳಕಲ್ಲಿ 0.00 ಅಂತ ಇರುತ್ತೆ. ಇದು ಪ್ರೀಪೇಯ್ಡ್ ಮಾಡಿಕೊಟ್ಟಿರ್ತಾರೆ ನಮಗೆ ಏಜೆನ್ಸಿ ಅಥವಾ ಬ್ರ್ಯಾಂಡ್ ಕಡೆಯಿಂದ. ಸೊ ಈ ರೀತಿ ಬಂದಿರುತ್ತೆ. ಐ ಆಮ್ ಸೋ ಹ್ಯಾಪಿ ಆ್ಯಕ್ಚುಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿರೋದಕ್ಕೆ. ಯಾರಿಗಾದರೂ ಹೆಚ್ಚು ಇನ್ಫಾರ್ಮೇಷನ್ ಬೇಕು ಅಂದರೆ ಬೇಕಾದರೆ ನಾನು ನೆಕ್ಸ್ಟ್ ವೀಡಿಯೋಸ್ಗಳಲ್ಲಿ ತಿಳಿಸ್ಕೊಡ್ತೀನಿ, ಕಾಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಇವತ್ತಿನ ವಿಡಿಯೋ ಇದಾಗಿತ್ತು. ಸದ್ಯಕ್ಕೆ ಇವಾಗ ಊಟ ಎಲ್ಲ ಮಾಡಿ ನೆಕ್ಸ್ಟು ನಮ್ಮ ಪಾಪು ಬರ್ತಾನೆ, ಅಂಗನವಾಡಿಗೆ ಹೋಗಿ ಕರ್ಕೊಂಬರ್ಬೇಕು. ಆ್ಯಂಡ್ ಮೋಸ್ಟ್ ಆಫ್ ಆಲ್ ತುಂಬ ಜನ ನನಗೆ ಲೈಕ್ ಮೆಸೇಜಸ್ ಕಮೆಂಟ್ಸ್ ಹಾಕ್ತೀರಾ. ಸೊ ಅವಾಗ ಖುಷಿ ಅನಿಸುತ್ತೆ. ನೀವು ಇದೇ ರೀತಿ ಸಪೋರ್ಟ್ ಮಾಡಿ. ನಾನು ಬೇಗ ನನ್ನ ಫಸ್ಟ್ ಪೇಮೆಂಟ್ಗೆ ರೀಚ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ನಾನು ಶೇರ್ ಮಾಡ್ಕೊಳ್ತೀನಿ ಇನ್ನೂ ಕೆಲವೊಂದಿಷ್ಟು ಟಿಪ್ಸ್ಗಳನ್ನ. ಆ್ಯಂಡ್ ಇವತ್ತಿನ ವಿಡಿಯೋ ಇದಾಗಿತ್ತು ಅಷ್ಟೇ. ನಾನು ನಿಮಗೆ ಇನ್ನೂ ಹೆಚ್ಚು ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ. ಕಮೆಂಟಲ್ಲಿ ನೀವು ಬೇಕಾದರೆ ನನ್ನ ಕೇಳ್ಬೋದು. ಆ್ಯಂಡ್ ತುಂಬ ಜನ ನನಗೆ ಲೈಕ್ ಕೋಜಿಕೆರೆ ಕ್ರೀಮ್ಸ್ದು ಅದ್ರದ್ದೆಲ್ಲ ಕಮೆಂಟ್ಸ್ ಹಾಕ್ತಾನೆ ಇರ್ತೀರ. ನಾನು ಆಲ್ಮೋಸ್ಟ್ ಅದಕ್ಕೆ ಒಂದು 3-4 ವೀಡಿಯೋಸ್ ಮಾಡಿದ್ದೀನಿ. ನೀವು ಬೇಕಾದ್ರೆ ಹೋಗಿ ನನ್ನ ಲೈಕ್ ವೀಡಿಯೋಸಲ್ಲಿ ಚೆಕ್ ಮಾಡಿ, ಓಲ್ಡ್ ವೀಡಿಯೋಸ್ ಇದೆ. ಆ್ಯಂಡ್ ಬೇಕಾದರೆ ನಾನು ನೆಕ್ಸ್ಟು ಅದ್ರ ಬಗ್ಗೆನೂ ಇನ್ನು ಕೆಲವೊಂದು ಸ್ವಲ್ಪ ಇನ್ಫಾರ್ಮೇಷನ್ ತಲುಪಿಸ್ತೀನಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಬಾಯ್, ಟೇಕ್ ಕೇರ್.